ಇದು ರಾಜ್ಯದಲ್ಲಿ ನಡೀತಾ ಇರುವಂತಹ ಗದ್ದಲ ಗಲಾಟೆಗಳಾದರೆ ಇನ್ನು 26 ದಿನಗಳ ಕಾಲ ನಡೆದಂತಹ ಸಂಸತ್ ಅಧಿವೇಶನಕ್ಕೆ ಇವತ್ತು ತೆರೆ ಬಿದ್ದಿದೆ. ಕೊನೆ ದಿನವಾದಂಥ ಇವತ್ತು ಕೂಡ ಕಲಾಪದಲ್ಲಿ ವಿಪಕ್ಷಗಳ ಪ್ರತಿಭಟನೆ ಜಗಳ ಬಹಳ ಜೋರಾಗಿದೆ ಸಾಗಿತ್ತು. ಸಂಸದರ ನಡೆಗೆ ಸಿಟ್ಟಾದಂಥ ಸ್ಪೀಕರ್ ತರಾಟೆಗೆ ತೆಗೆದುಕೊಂಡರು. ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಾಗಿದೆ. प्रस्ताव को स्वीकृत किया जाए। जो सदस्य प्रस्ताव पर हाँ गए, जो प्रस्ताव ना गए। ಗದ್ದಲದಲ್ಲೇ ಕೊನೆಯಾದ ಸಂಸತ್ ಅಧಿವೇಶನ. ಗಲಾಟೆ ಗದ್ದಲದ ನಡುವೆಯೇ ಕೊನೆ ದಿನದ ಸಂಸತ್ ಅಧಿವೇಶನ ಮುಕ್ತಾಯವಾಯಿತು. ಸ್ಪೀಕರ್ ಓಂ ಬಿರ್ಲಾ ಬಂದು ಆಸನದಲ್ಲಿ ಕೂರುತ್ತಿದ್ದಂತೆ ವಿಪಕ್ಷಗಳ ಸಂಸದರು ಅಮಿತ್ ಶಾ, ಪ್ರಧಾನಿ ಮೋದಿ ಅವರ ವಿರುದ್ಧ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು. ಕೊನೆ ದಿನದ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಮೌನವಾಗಿ ಕೂತಿದ್ರು. ಈ ವೇಳೆ ವಿಪಕ್ಷಗಳ ಸಂಸದರು ಸ್ಪೀಕರ್ ಮುಂದೆ ಬಂದು ಕೂಗಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಮೋದಿ ಕೂಲಾಗಿ ಎಲ್ಲವನ್ನೂ ನೋಡ್ತಿದ್ರು. संसद भवन परिसर में किसी भी द्वार पर किसी भी तरह का धरना प्रदर्शन करना, इस विषय पर नियमों की अनुपालना करना सुनिश्चित करना पड़ेगा। मैं पुनः ಗಲಾಟೆ ಜೋರಾದ ಹಿನ್ನೆಲೆ ಕೆರಳಿದ ಸ್ಪೀಕರ್ ಎಲ್ಲ ಸಂಸದರಿಗೂ ತರಾಟೆಗೆ ತೆಗೆದುಕೊಂಡು ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿದ್ರು. ಈ ಮೂಲಕ ಈ ಬಾರಿಯ ಸಂಸತ್ ಅಧಿವೇಶನಕ್ಕೆ ತೆರೆಬಿತ್ತು. माननीय सदस्यगण, मैं आप सभी से पुनः आग्रह करता हूं कि संसद की गरिमा मर्यादा बनाए सबकी सामूहिक जिम्मेदारी है। संसद भवन परिसर में किसी भी द्वार पर किसी भी तरह का धरना प्रदर्शन करना उचित नहीं है। आप सभी को इस विषय पर नियमों की अनुपालना करना सुनिश्चित करना पड़ेगा। मैं पुनः आग्रह करता हूं, इसको गंभीरता से लें और किसी भी स्थिति के अंदर द्वार पर और परिसर पर प्रदर्शन न करें, नहीं तो संसद को उचित कार्रवाई करनी पड़ेगी। ರಾಹುಲ್ ಗಾಂಧಿ ವಿರುದ್ಧ FIR. ನಿನ್ನೆ ಸಂಸತ್ ಆವರಣದಲ್ಲಿ ಸಂಸದರ ಪ್ರತಿಭಟನೆಯ ವೇಳೆ ಬಿಜೆಪಿ ಸಂಸದರಾದ ಪ್ರತಾಪ್ ಸಾರಂಗಿ, ಮುಖೇಶ್ ರಜಪೂತ್ ಕೆಳಗೆ ಬಿದ್ದು ಗಾಯಗೊಂಡಿದ್ರು. ಈ ಸಂಬಂಧ ಹಲ್ಲೆ, ಪ್ರಚೋದನೆ ನೀಡಿದ ಆರೋಪದ ಮೇಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ದೂರು ದಾಖಲಿಸಿತ್ತು. ಇವತ್ತು ದೆಹಲಿ ಕ್ರೈಂ ಬ್ರಾಂಚ್ ಪೊಲೀಸರು BNS ಅಡಿ FIR ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಸೆಕ್ಷನ್ 115 ರಡಿ ನೋವುಂಟು ಮಾಡುವುದು, ಸೆಕ್ಷನ್ 117 ರಡಿ ಗಾಯ ಮಾಡುವುದು, ಸೆಕ್ಷನ್ 125 ಇತರರ ಜೀವಕ್ಕೆ ಅಪಾಯ, ಸೆಕ್ಷನ್ 131 ಅಪರಾಧ ಶಕ್ತಿ ಬಳಕೆ, ಸೆಕ್ಷನ್ 351 ರಡಿ ಬೆದರಿಕೆ ಹಾಕಿದ ಆರೋಪಗಳನ್ನು ಮಾಡಿ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಿಸಲಾಗಿದೆ. दो सांसद बीजेपी के जो राहुल गांधी ने धक्के मार करके चोट पहुंचाए वो हॉस्पिटल में है. उनका बहुत अभी सीरियस में नहीं है, कंडीशन थोड़ा ठीक है. वो हमारे बाकी लोग जाके देखा है. तो बाकी हम लोग का MP नाराज है, आक्रोशित है, लेकिन फिर भी हमारा NDA के सांसदों को हमने बहुत अच्छी तरह से समझाया है. आक्रोश तो होगा, लेकिन हाथापाई हमारे तरफ से नहीं करना चाहिए. कितने डेस्परेट हो गए हैं कि आज ऐसे एकदम झूठी बातें, झूठा FIR. राहुल जी कभी किसी को पुश नहीं करेंगे. मैं उनकी बहन हूँ, इतने सालों से मैं जानती हूँ. कभी इस तरह की हरकत कभी कर ही नहीं सकते. और फ्रैंकली देश भी जानता है, देश देख रहा है कितने डेस्परेट हो गए हैं ये लोग कि इस तरह की फालतू के FIR लगा रहे हैं. ಗಲಾಟೆ ಗದ್ದಲದಲ್ಲೇ ಮುಗಿತು ಚಳಿಗಾಲ ಅಧಿವೇಶನ. ನವೆಂಬರ್ 25ರಂದು ಆರಂಭವಾಗಿದ್ದ ಚಳಿಗಾಲದ ಸಂಸತ್ ಅಧಿವೇಶನ ಒಟ್ಟು 26 ದಿನಗಳ ಕಾಲ ನಡೆದಿದೆ. ಇದರಲ್ಲಿ ಲೋಕಸಭೆಯಲ್ಲಿ 20 ದಿನ, ರಾಜ್ಯಸಭೆಯಲ್ಲಿ 19 ದಿನಗಳ ಕಾಲ ಅಧಿವೇಶನ ಆಗಿದ್ದು ಚರ್ಚೆಗಳೂ ಆಗಿವೆ. ವಿವಾದಿತ ವಿಷಯಗಳೇ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆ ಆದವು. ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ, ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಮಂಡಿಸಿದ್ದೇ ಪ್ರಮುಖ ಸಾಧನೆ ಆಯಿತು. ಇದನ್ನ ಬಿಟ್ರೆ ವಿಪತ್ತು ನಿರ್ವಹಣೆ ತಿದ್ದುಪಡಿ ಮಸೂದೆ 2024, ರೈಲ್ವೆ ತಿದ್ದುಪಡಿ ಮಸೂದೆ 2024, ಬ್ಯಾಂಕಿಂಗ್ ಕಾನೂನುಗಳು ತಿದ್ದುಪಡಿ ಮಸೂದೆ 2024, ವಿನಿಯೋಗ ಸಂಖ್ಯೆ 3 ಮಸೂದೆ 2024. ಈ 4 ಬಿಲ್ಗಳು ಈ ಬಾರಿಯ ಅಧಿವೇಶನದಲ್ಲಿ ಪಾಸ್ ಆಗಿವೆ. ಏನೇ ಆಗಲಿ, ನವೆಂಬರ್ 25ರಿಂದ ಡಿಸೆಂಬರ್ 20ರವರೆಗೆ ನಡೆದ ಸಂಸತ್ ಚಳಿಗಾಲದ ಅಧಿವೇಶನ ಗದ್ದಲ ಗಲಾಟೆಯಲ್ಲಿ ಮುಗಿತೇ ಹೊರತು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದ್ದು ಅಷ್ಟಕ್ಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರುವಂತಹ ಖುಷಿಯಲ್ಲಿ ಆರೋಪಿ ದರ್ಶನ್ ಇದ್ದಾರೆ. ಹೈಕೋರ್ಟ್ ಅನುಮತಿ ಪಡೆದು ಮೈಸೂರಿಗೂ ಕೂಡ ಅವರು ತೆರಳಿದ್ದಾರೆ. ಅಮ್ಮ, ಅಕ್ಕ, ಅಳಿಯ, ಸ್ನೇಹಿತರ ಜೊತೆಗೆ ಖುಷಿಯಾಗಿ ಕಾಲ ಕಳೀತಾ ಇದ್ದಾರೆ. ಸದ್ಯ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಬೀಡು ಬಿಟ್ಟಿರುವಂತಹ ದಾಸ ಪ್ರಾಣಿಗಳ ಜೊತೆಗೆ ಕಾಲ ಕಳೀತಾ